ಅಲ್ಲ, ನಮಗೆ ಈಗ ಮುಖ್ಯಮಂತ್ರಿಗಳಾಗಲಿ, ಮಾಜಿ ಮುಖ್ಯಮಂತ್ರಿಗಳಾಗಲಿ, ಪಕ್ಷದ ವರಿಷ್ಠರಾಗಲಿ 100ಕ್ಕೆ 100 ಹಾವೇರಿಗೆ ಅವರು ಈ ಸರಿ ಅವಕಾಶ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಸೊ ನಮ್ಗೆ ಯಾವುದೇ ರೀತಿ ಸಂದೇಹ ಇಲ್ಲ. ಏನು ಈಗ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆಗಳು ಇವತ್ತಿದ್ದಾವೆ. ಚುನಾವಣೆ ಮುಗಿದ ತಕ್ಷಣ ಸಂಪುಟ ವಿಸ್ತರಣೆ ಆಗ್ತದೆ, ಹಾವೇರಿಗೆ ಅವಕಾಶ ಸಿಗ್ತದೆ. ಮೊನ್ನೆ ಹಿರಿಯ ಶಾಸಕರಂತ ಶಿವಣ್ಣ ಅವರು ಮಾತನ್ನು ನಾವು ಕೂಡ ನಮ್ಮ ಬಂದಿದೆ. ಹೌದು. ಅದು ಏನು ಸರ್, ಅದು ಆ್ಯಕ್ಚುಲಿ ಯಾಕೆ ಹಂಗಾಯಿತು? ಅಲ್ಲ, ನನಗೆ ಗೊತ್ತಿಲ್ಲ ಅವ್ರು ಯಾವ ಅರ್ಥದಲ್ಲಿ ಅಥವಾ ಯಾರು ಅವ್ರಿಗೆ ಹೇಳಿದ್ರಂತ. ನಾನಂತೂ ಜಿಲ್ಲಾಧ್ಯಕ್ಷರಿಗೆ ತಕ್ಷಣ ದಿಲ್ಲಿಯಿಂದನೇ ಪತ್ರ ಕಳಿಸಿದೆ. ಸತ್ಯಾಸತ್ಯತೆ ಬಗ್ಗೆ ಪರಿಶೀಲನೆ ಮಾಡಿ, ನಾನು ಏನಾದರೂ ಎಲ್ಲಾದರೂ ಮಾತನಾಡಿದರೆ ಅದರ ಬಗ್ಗೆ ಮಾಹಿತಿ ತೊಗೊಂಡು ನೀವೇ ಮಾಧ್ಯಮಕ್ಕೆ ಸ್ಪಷ್ಟನೆ ಕೊಡ್ರಿ ಅಂತ ಹೇಳಿದ್ದೆ. ಅದಾದಮೇಲೆ ಜಿಲ್ಲೆಯ ಹಿರಿಯ ಮುಖಂಡರುಗಳಾದಂಥ ರುದ್ರಪ್ಪಣ್ಣ ಲಮಾಣಿ ಅವರು, ಯು ಬಿ ಬಣ್ಕಾರ್ ಅವರು, ಶಿವಣ್ಣವ್ರ ಸಾಹೇಬರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಸಭೆ ಸೇರಿದರು. ಅಲ್ಲಿ ಅವ್ರಿಗೆ ಯಾವುದೂ ಅಲ್ಲಿ ನಿಖರವಾದಂಥ ಮಾಹಿತಿ ಅಲ್ಲಿ ಸಿಕ್ಕಿಲ್ಲ. ಇವ್ರಿಗೆ ಹೇಳೋಕ್ಕೂ ಆಗಿಲ್ಲ ಯಾರು ಏನು ಅಂತೇಳಿ. ಸುಮ್ಮನೆ ಹಂಗೆ ಊಹಾಪುಗಳಿಗೆ ಕೊಟ್ಟು ನಾವು ಪ್ರತಿಕ್ರಿಯೆ ಕೊಡೋದು ಸರಿಯಲ್ಲ. ನಾವೆಲ್ಲರೂ ಪ್ರೀತಿ, ವಿಶ್ವಾಸ, ಗೌರವದಿಂದನೇ ಬದುಕ್ತಾ ಇದ್ದೀವಿ. ಎಲ್ಲರೂ ಒಬ್ರಿಗೊಬ್ರು ಒಪ್ಕೊಂಡಿದ್ದೀವಿ. ನಾ ಹಲವಾರು ಬಾರಿ ಹೇಳಿದ್ದೀನಿ, ಯಾರು ಜಿಲ್ಲಾ ಉಸ್ತುವಾರಿ ಸಚಿವರಾಗ್ತಾರೆ, ಯಾರು ನಮ್ಮ ಜಿಲ್ಲೆಯ ಸಚಿವರಾಗ್ತಾರೆ, ಅವ್ರ ನಾಯಕತ್ವದಲ್ಲಿ ನಾವು ಪಕ್ಷವನ್ನು ಕಟ್ತೀವಿ ಅಂತ ಹೇಳಿದ್ದೀವಿ. ಅದಕ್ಕೆ ಈಗೂ ಬದ್ಧರಾಗಿದ್ದೀನಿ. ವರಿಷ್ಠರು ಏನು ತೀರ್ಮಾನ ತಗೊಂತಾರೆ ಅದಕ್ಕೆ ಬದ್ಧರಾಗಿದೆ. ಸರ್, ಪ್ರಮುಖವಾಗಿ ಸರ್, ದೆಹಲಿಯಲ್ಲಿ ಕೂಡ ತಾವು ಲಾಬಿಯನ್ನು ನಡೆಸ್ತಾ ಇದ್ದೀರಿ. ಒಂದು ಆರೋಗ್ಯ ವಿಚಾರವನ್ನು ಇಟ್ಕೊಂಡು ಮುಂದೆ ಇಟ್ಕೊಂಡು ಒಂದು ಕಿವಿ ಚುಚ್ಚುವಂತ ಕೆಲಸ ಯಾರು ಮಾಡಿದ್ರು ಸರ್? ಇದು ಅಪಪ್ರಚಾರ ಮಾಡ್ತಾ ಇರತಕ್ಕಂಥ. ಅಲ್ಲ, ಈಗ ಈ ಥರ ನೀವು ಪ್ರಶ್ನೆ ಕೇಳಿದ್ರೆ ನಾನು ಏನು ಹೇಳಲಿ? ಸ್ವತಃ ಅವರು ಬಸವರಾಜ ಶಿವಣ್ಣ ಅವರು ಏನು ಹೇಳಿದಾರೆ? ಹೌದು, ನಾನು ಇವತ್ತು ಜಿಲ್ಲಾಧ್ಯಕ್ಷರಿಗೆ ಹೇಳಿದ್ದೀನಿ. ಮೊನ್ನೆ ರುದ್ರಪ್ಪ ಲಮಾಣಿ ಅವರು ಹೇಳಿದ್ದಾರೆ, ಸಭೆಯಲ್ಲಿ ಏನು ಚರ್ಚೆ ಆಯ್ತಂತ ಹೇಳಿದ್ದಾರೆ. ಅವರು ಸಭೆಯಲ್ಲಿ ಏನು ಚರ್ಚೆ ಆಯಿತು, ಯಾವುದೇ ಸತ್ಯಾಸತ್ಯತೆ ದೂರಿದೆ, ಊಹಾಪುಗಳಿಗೆ ನಾವು ಕಿವಿ ಕೊಡಬಾರದು ಅಂತ ನಾವು ತೀರ್ಮಾನ ತಗೊಂಡಿದ್ದೀವಿ ಅಂತ ರುದ್ರಪ್ಪಣ್ಣ ಲಮಾಣಿ ಅವರು ಸ್ಪಷ್ಟನೆ ಕೊಡ್ಲಿಲ್ವಾ? ಯಾರು ಇಲ್ಲ. ಅವ್ರ ಹತ್ರ ಯಾರು ಹೇಳಿದಾರೆ ಹೇಳ್ಬೇಕಲ್ಲ. ಈಗ ನಾನು ಏನಾದರೂ ಒಂದು ಹೇಳಿಕೆ ಕೊಡಬೇಕಾದ್ರೆ ನಾನು ಹೇಳಬೇಕಲ್ಲ ಯಾರು ಹೇಳಿದ್ದಾರೆ, ಎಲ್ಲಿ ಹೇಳಿದ್ದಾರೆ. ಸುಮ್ಮನೆ ಆರೋಪ ಮಾಡೋದ್ರಲ್ಲಿ ಏನು ಅರ್ಥ ಇದೆ? ತೆರೆಮರೆಯಿಂದ ಕಸರತ್ತು ಮಾಡೋದು, ಜಾತಿ ಲೆಕ್ಕಾಚಾರ ಇವೆಲ್ಲ ಇರ್ತವೆ. ನೀವು ಏಜನ್ನೇ ಇಟ್ಕೊಂಡು ಆರೋಗ್ಯ ಸಮಸ್ಯೆನೇ ಇಟ್ಕೊಂಡು ನೀವು ಅಲ್ಲ, ನೀವು ಮಾಧ್ಯಮದವರಾಗಿ ನಿಮ್ಮ ತಪ್ಪು ಕಲ್ಪನೆನೂ ಇದೆ. ಏಜ್ ಇಟ್ಕೊಂಡು ಯಾರೂ ಸಚಿವರ ಬಗ್ಗೆ ಲಾಬಿ ನಡೆಸೋದಿಲ್ಲ. ಆರೋಗ್ಯದ ಯಾರು ಮಾತಾಡ್ತಾರೆ? ನಾನು ಇವತ್ತು ಈ ಪ್ರೆಸ್ ಮೀಟ್ ಮುಗಿಸ್ತೀನಿ ಅನ್ನೋ ಖಾತ್ರಿ ನನಗಿದೆ. ಆರೋಗ್ಯ, ದೇಹ, ಆಯುಷ್ಯ ಇದೆಲ್ಲ ಮೇಲ್ನವನು ಬರೆದಿದ್ದಾನೆ. ನಾವು ಯಾರೂ ಅದಕ್ಕಲ್ಲ. ಆರೋಗ್ಯ ಮೇಲೆ ಮಾತನಾಡ್ತಕ್ಕಂಥದ್ದು ಅಥವಾ ವೈಯಕ್ತಿಕ ಮೇಲೆ ಯಾರಾದ್ರೂ ಟೀಕೆ ಮಾಡಿ ಮಾತನಾಡ್ತಕ್ಕಂಥದ್ದು, ಏಕವಚನದಲ್ಲಿ ಮಾತನಾಡ್ತಕ್ಕಂಥದ್ದು ನಾನು ಜೀವನದಲ್ಲೇ ಮಾಡಿಲ್ಲ.